ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಬಂದು ಸುಸ್ತಾಗಿರ್ತಾರೆ ಅಂತ ಅಟ್ಲೀಸ್ಟ್ ನಮ್ಮ ಅತ್ತೆ ಒಂದು ಸ್ವಲ್ಪ ಅಡುಗೆನೂ ಮಾಡಿಲ್ವಲ್ಲ ಮತ್ತೆ. ನಾವು ಸಾಂಬಾರಾದರೂ ಮಾಡಿದರೆ ರೈಸ್ ಮಾಡ್ಕೊಬೋದಿತ್ತು. ನಮ್ಮ ಅತ್ತೆ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ? ಅತ್ತೆ ಯಾಕತ್ತೆ ಇವತ್ತೇನು ಅಡುಗೆ ಮಾಡಿಲ್ಲ? ನನಗೂ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದೆ ಅತ್ತೆ. ಅಟ್ಲೀಸ್ಟ್ ನೀವು ಸಾಂಬಾರು ಮಾಡಿದರೆ ರೈಸ್ ಮಾಡ್ಕೊಬೋದಿತ್ತಲ್ವಾ? ಬೆಳಿಗ್ಗೆಯಿಂದ ಹೆಂಗೂ ಮನೇಲಿದ್ರಿ ಅಲ್ವಾ ಅತ್ತೆ? ಅಯ್ಯೋ, ನನಗೆ ಮಂಡಿ ನೋವು ಮೈಕೈ ನೋವು ಅಂತ ಕೂತ್ಕೊಂಡಿದ್ದೀನಿ. ನನ್ನ ಕೈಲಾಗಲ್ಲಮ್ಮ ಅಡುಗೆ ಮಾಡೋಕ್ಕೆ, ನೀನೇ ಮಾಡ್ಕೊ. ಸರಿ, ಕರೆನ್ಸಿ ಖಾಲಿ ಆಗೋಗೈತೆ, ಕರೆನ್ಸಿ ಹಾಕು ಓದಿಸಿ. ಸರಿ ಬಿಡಿ ಅತ್ತೆ, ಆಯಿತು. ಇಲ್ಲೇ ದುಡ್ಡಿಟ್ಟಿದ್ನಲ್ಲ, ಕಾಣಿಸ್ತಾ ಇಲ್ಲ. ಅತ್ತೆ, ಇಲ್ಲಿ ಬಾಡಿಗೆ ಕಟ್ಟಕ್ಕೆ ಅಂತ ದುಡ್ಡಿಟ್ಟಿದ್ದೆ ಅತ್ತೆ, ನೋಡಿದ್ರಾ? ಏನೇ ನೀನು ಹೋಗಿ ಬಂದು ನನ್ನೇ ಕೇಳ್ತೀಯ? ನನಗೇನು ಗೊತ್ತು ನಿನ್ನ ದುಡ್ಡು? ಹೇಳಿ ಅತ್ತೆ, ನೀವೇನಾದರೂ ತಗೊಂಡ್ರಾ? ಇವತ್ತು ಬಾಡಿಗೆ ಕಟ್ಟಬೇಕು, ಲಾಸ್ಟ್ ಡೇಟ್ ಇವತ್ತು. ನಾನು ಯಾಕೆ ತಗೊಳ್ಳಿ ನಿನ್ನ ದುಡ್ಡನ್ನ? ಸರಿ ಬಿಡಿಯತ್ತೆ, ಆಯಿತು. ಹೆಂಗೂ ಮನೇಲಿ CC ಕ್ಯಾಮ್ರಾ ಇದೆ ಅಲ್ವಾ, ನಾನು ಚೆಕ್ ಮಾಡ್ಕೊತೀನಿ ಬಿಡಿ, ಯಾರು ತಗೊಂಡ್ರು ಅಂತ ಗೊತ್ತಾಗುತ್ತೆ ಅದರಲ್ಲಿ. CC ಕ್ಯಾಮ್ರಾದಲ್ಲಿ ಚೆಕ್ ಮಾಡೋಕೆ ಹೋಗ್ತಾ ಇದ್ದಾಳೆ, ಸಿಕ್ಕಾಕೊಬಿಟ್ರೆ. ಏನು ನಿಂತ್ಕೊಳ್ಳೆ, ನನ್ನ ಮಗಳು ಬಂದಿದ್ಲು ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ ಅಂತ, ಅಲ್ಲಿ ಇತ್ತಲ್ಲ ಎತ್ಕೊಟ್ಬಿಟ್ಟೆ ಕಣೆ. ಯಾಕತ್ತೆ ಹೇಳ್ದೆ ಕೇಳ್ದೆ ಎತ್ಕೊಟ್ರಿ? ಒಂದು ಮಾತು ನನ್ನನ್ನೇ ಕೇಳಿದರೆ ಬೇರೆಯವ್ರ ಹತ್ರ ಈಸ್ಕೊಂಡು ಅಡ್ಜಸ್ಟ್ ಮಾಡಿ ಕೊಡ್ತಿದ್ದೆ ಅಲ್ವಾ? ನಿಮಗೆ ಮಗಳ ಕಷ್ಟ ಮಾತ್ರ ಅರ್ಥ ಆಗುತ್ತೆ, ಆದರೆ ನಿಮ್ಮ ಮಗಂದು ಸೊಸೆ ಕಷ್ಟ ಅರ್ಥನೇ ಆಗಲ್ಲ ಅಲ್ವಾ?